ಮುತ್ತೈದೆಯರು ನಿತ್ಯ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾ? ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ? ಯಾವುದೇ ಪೂಜೆ ಪುನಸ್ಕಾರಗಳನ್ನು ತಲೆ ಸ್ನಾನ ಮಾಡದೆ ಪುರುಷರು ಮಾಡುವ ಹಾಗೆ ಇಲ್ಲ. ಯಾರ ಮನೆಯಲ್ಲಿ ಪುರುಷರು ಪೂಜೆ ಮಾಡುತ್ತಾರೋ ಅವರು ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು. ಆದರೆ ಸ್ತ್ರೀಯರು ಮಾತ್ರ ವಿಶೇಷ ದಿನಗಳಲ್ಲಿ ತಲೆ ಸ್ನಾನವನ್ನು ಮಾಡಬೇಕೇ ಹೊರತು ಪ್ರತಿದಿನ ಮಾಡಬಾರದು. ನಿತ್ಯ ತಲೆ ಸ್ನಾನ ಮಾಡಿದರೆ ಮನೆಯಲ್ಲಿ ದರಿದ್ರ ತಂದುಕೊಡುತ್ತಾರೆ. ಹೆಣ್ಣು ಮಕ್ಕಳ ತಲೆಯಲ್ಲಿ ಲಕ್ಷ್ಮಿಯ ವಾಸ, ಗಂಗೆಯ ವಾಸ ಇರುತ್ತದೆ. ಇದಕ್ಕಾಗಿ ನಿತ್ಯ ತಲೆ ತೊಳೆಯಬಾರದು. ಹೆಣ್ಣು ಮಕ್ಕಳು, ಅದರಲ್ಲಿಯೂ ಮುತ್ತೈದೆಯರು ತಲೆಗೆ ಎಣ್ಣೆ ಹಚ್ಚಿಕೊಳ್ಳದೆ ತಲೆ ಸ್ನಾನ ಮಾಡಲೇಬಾರದು. ಯಾರಾದರೂ ತೀರಿಕೊಂಡಾಗ ಮುಟ್ಟಿನ ಸಮಯದಲ್ಲಿ ಮಾತ್ರ ತಲೆಗೆ ಎಣ್ಣೆ ಹಚ್ಚದೆ ಸ್ನಾನ ಮಾಡಬೇಕು. ಇದು ಸೂತಕದ ಸ್ನಾನ, ದೋಷವನ್ನು ಕಳೆದುಕೊಳ್ಳಲು ಮಾಡುವ ಸ್ನಾನ. ಇದೇ ರೀತಿ ಪ್ರತಿದಿನ ತಲೆಗೆ ಎಣ್ಣೆ ಹಚ್ಚದೆ ಸ್ನಾನ ಮಾಡಿದರೆ ಅದು ಸೂತಕದ ಸ್ನಾನ ಅನಿಸಿಕೊಳ್ಳುತ್ತದೆ. ಹಾಗಾಗಿ ನೀವು ಪ್ರತಿದಿನ ಎಣ್ಣೆ ಇಲ್ಲದೆ ಸ್ನಾನ ಮಾಡಿದರೆ ಮೈಲಿಗೆ ಆಚರಣೆ ಮಾಡಿದಂತೆ ಆಗುತ್ತದೆ. ಎಣ್ಣೆ ಹಚ್ಚಿಕೊಳ್ಳದೆ ಮುತ್ತೈದೆಯರು ಸ್ನಾನ ಮಾಡಿದರೆ ಕುಲದೇವರು ಸಹ ಕೋಪಿಸಿಕೊಳ್ಳುತ್ತಾರೆ ಎಂದು ಶಾಸ್ತ್ರ ಹೇಳುತ್ತೆ. ಕುಲದೇವರು ಲಕ್ಷ್ಮಿಯ ಕೃಪೆ ಇಲ್ಲದಿದ್ದರೆ ಬಹಳ ಕಷ್ಟ. ಮುತ್ತೈದೆಯರು ಮಂಗಳವಾರ, ಶನಿವಾರ ಮತ್ತು ಭಾನುವಾರ ತಲೆ ಸ್ನಾನ ಮಾಡಬಾರದು. ಹಾಗೂ ಜನ್ಮ ನಕ್ಷತ್ರದಲ್ಲಿ ತಲೆ ಸ್ನಾನ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಶಾಸ್ತ್ರದಲ್ಲಿ ಮಂಗಳ ಕಾರ್ಯ ಇದ್ದಾಗ, ವಿಜಯೋತ್ಸವ ಇದ್ದಾಗ, ಹಬ್ಬ ಹರಿದಿನಗಳು ಮತ್ತು ಸೌಭಾಗ್ಯ ವ್ರತ ಇದ್ದಾಗ, ಮನೆಯಲ್ಲಿ ದೊಡ್ಡ ಕಾರ್ಯಗಳು ಇದೆಲ್ಲ ಇರುವಾಗ ಮಾಡುವ ಅಗತ್ಯ ಇಲ್ಲ ಎಂದು ಹೇಳುತ್ತದೆ. ಆದರೆ ಅನಾವಶ್ಯಕವಾಗಿ ಈ ದಿನದಲ್ಲಿ ಸ್ನಾನ ಮಾಡಿದರೆ ದೋಷ ಬರುತ್ತದೆ. ಕೆಲವೊಮ್ಮೆ ಈ ದಿನದಲ್ಲಿ ಸ್ನಾನ ಮಾಡಲೇಬೇಕಾದ ಸಂದರ್ಭ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಹೀಗೆ ಮಾಡಿ ದೋಷ ಬರುವುದಿಲ್ಲ. 1. ಭಾನುವಾರ ತಲೆಗೆ ಹಚ್ಚುವ ಎಣ್ಣೆಯನ್ನು ಒಂದು ಬಟ್ಟಲಲ್ಲಿ ಹಾಕಿ ದೇವರ ಮುಂದೆ ಇಟ್ಟು ಹೂವು ಇಟ್ಟು ಕುಲದೇವರ ಅಪ್ಪಣೆ ತೆಗೆದುಕೊಂಡು ನಂತರ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಕೊಳ್ಳಿ. 2. ಮಂಗಳವಾರ ತುಳಸಿ ಕಟ್ಟೆಯ ಬಳಿ ಎಣ್ಣೆ ಇಟ್ಟು ಚಿಟಿಕೆ ತುಳಸಿ ಮಣ್ಣನ್ನು ಎಣ್ಣೆಗೆ ಹಾಕಿ ಬೇಡಿಕೊಂಡು ನಂತರ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿ. 3. ಶುಕ್ರವಾರ ಎಣ್ಣೆಗೆ ಗೋಮಯ ಅಥವಾ ತುಳಸಿ ಎಲೆ ಹಾಕಿ ಬೇಡಿಕೊಂಡು ಸ್ನಾನ ಮಾಡಿದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ರೀತಿ ಮಾಡಿದರೆ ಯಾವ ದೋಷವೂ ನಿಮ್ಮನ್ನು ಕಾಡುವುದಿಲ್ಲ. ಇನ್ನು ಗಂಡ ಹೆಂಡತಿ ಮಲಗಿ ಎದ್ದ ನಂತರ ಅಥವಾ ಮನೆಯಲ್ಲಿ ದಿನನಿತ್ಯದ ಪೂಜೆ ಮಾಡುವ ಪದ್ಧತಿ ಇರುವ ಮುತ್ತೈದೆಯರು ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಹೆಗಲು ಅಥವಾ ಮೈ ಸ್ನಾನ ಮಾಡಿ ಕೂಡ ಪೂಜೆ ಮಾಡಬಹುದು. ವಿಶೇಷ ಪೂಜೆ, ವಿಶೇಷ ವ್ರತ, ಹಬ್ಬ ಹರಿದಿನಗಳು ಇದ್ದಾಗ ಎಣ್ಣೆ ಹಚ್ಚಿ ಅರಿಶಿಣ ಹಚ್ಚಿ ತಲೆ ಸ್ನಾನ ಮಾಡಬಹುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಪ್ರತಿನಿತ್ಯ ಮಾಡಿದರೆ ಪುರುಷರು ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಗೊತ್ತಿಲ್ಲದೆ ಕೆಲವು ತಪ್ಪಾದರೆ ಪರವಾಗಿಲ್ಲ. ಆದರೆ ಗೊತ್ತಿದ್ದು ನಿಯಮವನ್ನು ಉಲ್ಲಂಘಿಸಿ ಪಾಲಿಸದೇ ಇದ್ದರೆ ಜೀವನ ಪರ್ಯಂತ ದರಿದ್ರ ಬರುತ್ತದೆ. ಎಷ್ಟೇ ಪೂಜೆ ಮಾಡಿದರೂ ಫಲ ದೊರೆಯುವುದಿಲ್ಲ. ಎಷ್ಟೇ ಐಶ್ವರ್ಯ ಇದ್ದರೂ ನೆಮ್ಮದಿ ದೊರೆಯುವುದಿಲ್ಲ. ಹಾಗಾಗಿ ಇವುಗಳನ್ನು ಪಾಲಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.